ಸ್ವಾತಂತ್ರ್ಯವನ್ನು ಸ್ಥಾನ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ನಾವು ಬಡತನದಿಂದ ಬಂದವರು, ಕನ್ನಡ ಮಾಧ್ಯಮದಲ್ಲಿ ಓದೋರು, ಸೊ ನಮಗಿಲ್ಲ ಇದೆಲ್ಲ ಎಕ್ಸಾಮ್ಗಳು ಬರಲಿಕ್ಕೆ ಆಗ್ತದೋ ಇಲ್ಲೋ ಅನ್ನೋ ಒಂದು ಹಿಂಜರಿಕೆ, ಇನ್ಫೀರಿಯರಿಟಿ ಏನಂತೀವಿ ಅದನ್ನೂ ಇರ್ತದೆ ನಮಗೆಲ್ಲ, ಇನ್ಕ್ಲೂಡಿಂಗ್ ನನಗೂ ಸೇರಿಸಿ ನಿಮಗೂ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇತ್ತು. ನಂದು ಇಲ್ಲೇ ಬಿಜಾಪುರ, ಆ ಕಡೆ ಸೌತ್ ಅಲ್ಲ, ಬಿಜಾಪುರಲ್ಲಿ ಇಂಡಿ ತಾಲೂಕು, ಕಲಬುರಗಿ ಡಿಸ್ಟಿಕ್ ಪಕ್ಕದಲ್ಲಿರೋ ತಾಲೂಕು. ಅದೇ ಒಂದು ಹಳ್ಳಿಯಲ್ಲಿನೇ ಒಂದು ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿವರೆಗೆ ಓದಿ ಮುಂದೆ PUC ಸೈನ್ಸ್ ಮಾಡಿ ಮುಂದೆ ಓದಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದಮೇಲೆ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಹಾಗೆ ಒಂದು ಯೋಚನೆ ಸ್ನೇಹಿತರ ಜೊತೆ ಸೇರಿ ಮನೆಯಲ್ಲಿನೂ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಒಬ್ಬ ಅಧಿಕಾರಿಯಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಸೊ ನಾನೀಗ ಇಂಗ್ಲೀಷ್ ಮೀಡಿಯಂ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿನೇ ಓದಿ PUCಗೆ ಮುಂದೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ನಮ್ಮ ಒಂದು ಬದಲಾವಣೆಗಳು ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ಒಂದು ರೈತ ಕುಟುಂಬ, ನಮ್ಮ ಮನೆಯಲ್ಲಿ ಯಾರು ಆಫೀಸರ್ ಅಲ್ಲ, ನಾನೇ ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿತ್ತು. ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೇ, ಅದೇ ಹಳ್ಳಿಯಲ್ಲೇ ಒಂದು ಜಮೀನಿದೆ, ಆ ಜಮೀನಲ್ಲಿ ಕೃಷಿ ಮಾಡ್ತಾರೆ, ಇವತ್ತಿಗೂ ಆ ಕೃಷಿ ಮಾಡ್ತಾರೆ. ನಿಂಬೆ ಹಣ್ಣಿನ ಗಿಡಗಳು ಈ ಕಡೆ ಎಲ್ಲ ಬಿಜಾಪುರಲ್ಲಿ ಇಂಡಿಯಲ್ಲಿ ಗೊತ್ತಲ್ಲ, ನಿಂಬೆ ಹಣ್ಣು ಬಾಳೆಹಣ್ಣು ಬಹಳ ಜಾಸ್ತಿ. ನಮ್ಮ ಹೊಲದಲ್ಲಿನೂ ಅದೇ ಕೃಷಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಈ ಕಡೆ ನಮ್ಮ ಜನಾಂಗಕ್ಕೆ ಆ ಒಂದು ಬಡತನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದೀವಿ, ನಾವು ಆಗ್ತೀವಿ ಅನ್ನೋದು ಭಯ ಇರ್ತದೆ. ಅದ್ರ ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಗಿ ನಾವು ಏನೋ ಮಾಡಬೇಕು ಅನ್ನೋ ಛಲ ಮತ್ತೆ ಕಷ್ಟಪಡೋ ಶಕ್ತಿ ಇರ್ತದೆ. ಸೊ ಅದು ತುಂಬಾ ಮುಖ್ಯ. ಈ ಒಂದು ಸರ್ವಿಸ್ಗೆ ನಾವು ಎಷ್ಟು ಇಂಟೆಲಿಜೆನ್ಸ್ ಇದೀವಿ ಅನ್ನೋದಕ್ಕಿಂತ KS ಆಗಲಿ IAS ಆಗಲಿ ಓದಲಿಕ್ಕೆ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ನಾವು ಓದಬೇಕು, ಕಷ್ಟಪಟ್ಟು ಓದಬೇಕು.